ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಗೆ ತೆರಳೋದಕ್ಕೆ ಅಂತ ರೆಡಿ ಆಗಿದೆ 30ಕ್ಕೂ ಹೆಚ್ಚು ಶಾಸಕರ ತಂಡ. ಬೆಂಗಳೂರಿನಿಂದ ದೆಹಲಿಗೆ ಶಾಸಕರ ಪ್ರಯಾಣ ಮಧ್ಯಾಹ್ನ 4:30ಕ್ಕೆ ಬುಕ್ ಆಗಿರುವಂತಹ ಫ್ಲೈಟ್. 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ದೌಡಾಯಿಸುತ್ತಿದ್ದಾರೆ. ಕಾರಣ ಏನು? ಮಂತ್ರಿಗಿರಿಗಾಗಿ ಲಾಭಿ ಮಾಡೋದಕ್ಕೆ ಅಂತ. ನೋಡಿ, 2-3 ಬಾರಿ ಗೆದ್ದಂತ ಶಾಸಕರು ಈಗ ಸಚಿವ ಸ್ಥಾನಕ್ಕಾಗಿ ಲಾಭಿ ಮಾಡಬೇಕು ಅಂತ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇರೋದು. ಹೈಕಮಾಂಡ್ ಭೇಟಿಯಾಗಿ ಸಚಿವ ಸ್ಥಾನ ನೀಡಬೇಕು ಅಂತ ಬೇಡಿಕೆ ಇಡಲಿದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ ಮೂಲಕ ಲಾಭಿ ಮಾಡೋದಕ್ಕೆ ಅಂತ 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಫ್ಲೈಟ್ ಏರಲಿದ್ದಾರೆ. ಹಾಗಾದ್ರೆ ಈ ಶಾಸಕರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು? ಮೊದಲನೇದಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಆದ್ರೂ ಯಾವಾಗ ಆಗುತ್ತೆ? ಅದೇ ಇನ್ನೂ ಕೂಡ ಬಗೆಹರಿಯದ ಸಮಸ್ಯೆ. ಯಾಕೆಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತಾನೆ ಇದ್ರು. ಅವರು ಸಂಪುಟದಿಂದ ಎಕ್ಸಿಟ್ ಆಗ್ತಾರೆ, ಇವ್ರು ಇನ್ನಾಗ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಯ್ತು. ಇನ್ನೂ ಕೂಡ ಸಚಿವ ಸಂಪುಟ ಸರ್ಜರಿ ಆಗಿಲ್ಲ. ಹಾಗಾಗಿ ಈಗ 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಫ್ಲೈಟ್ ಏರೋದಕ್ಕೆ ಸಜ್ಜಾಗಿದ್ದಾರೆ. ಯಾವ್ಯಾವ ನಾಯಕರನ್ನ ಭೇಟಿ ಆಗ್ತಾರೆ, ಯಾರ ಮೂಲಕ ಒತ್ತಡ ತರುವಂತ ಕೆಲಸವನ್ನ ಮಾಡ್ತಾರೆ, ಆ ಮೂಲಕ ಮಂತ್ರಿಗಿರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರ? ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ. ಬಟ್ ಕಾಂಗ್ರೆಸ್ನಲ್ಲಿ ನಿನ್ನೆಯಿಂದಾನೂ ಕೂಡ ನಿರಂತರವಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇವೆ. ಇದರಿಂದ ಕೆಲ ಶಾಸಕರಿಗೆ ಏನಾದರೂ ಲಾಭ ಆದ್ರೂ ಆಗಬಹುದೇನೋ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಕೆಲ ಸಚಿವರು ಸರಿಯಾಗಿ ತಮ್ಮ ಸಚಿವಗಿರಿಯನ್ನ ಅಥವಾ ಮಂತ್ರಿಗಿರಿಯನ್ನ ನಿಭಾಯಿಸಿಲ್ಲ ಅನ್ನುವಂತ ಆರೋಪಗಳು ಕೂಡ ಇವೆ. ಹಾಗಾಗಿ ಯಾರು ಸಚಿವ ಸ್ಥಾನ ಕಳ್ಕೊಳ್ತಾರೆ ಅದನ್ನು ನಾವು ಕಾದು ನೋಡ್ಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಈಗ 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ. ಯಾರ್ಯಾರು ಹೋಗ್ತಿದ್ದಾರೆ, ಜೊತೆಗೆ ಯಾರ ಬಣದಲ್ಲಿದ್ದವ್ರು ಹೋಗ್ತಿದ್ದಾರೆ, ಯಾರಿಗೆ ಮಂತ್ರಿಗಿರಿ ಸಿಗೋ ಸಾಧ್ಯತೆ ಇದೆ ಅಂತ? ಸೌಖ್ಯ ಏನು, ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ಲೇಬೇಕು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕೆಲವೊಂದಿಷ್ಟು ಶಾಸಕರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ರು. ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಕೆಲವೊಂದಿಷ್ಟು ಅಸಮರ್ಥರಿದ್ದಾರೆ, ನಿಷ್ಕ್ರಿಯವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅಂತವರನ್ನ ತೆಗೆದು ನಮಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಭೇಟಿಗೆ ಇದೀಗ ಏನು ಕೆಲ ಶಾಸಕರು ಮುಂದಾಗ್ತಿರುವಂತದ್ದು. ಪ್ರಮುಖವಾಗಿ 30 ಶಾಸಕರು ಹೋಗ್ತಿರುವಂತದ್ದು. ಟಿ.ಬಿ. ಜಯಚಂದ್ರ ಮತ್ತು ಅಶೋಕ್ ಪಟೇಲ್ ಅವರ ನೇತೃತ್ವದಲ್ಲಿ ಈ ಒಂದು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಒಂದು ಪ್ರವಾಸ ಸಂದರ್ಭದಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ, ಜೊತೆಗೆ ಹಿರಿಯ ಶಾಸಕರಾಗಿರುವಂತವರು ಒಂದಿಷ್ಟು ಜನ ಕೂಡ ಬೇಡಿಕೆ ಇತ್ತು. ಜೊತೆಗೆ ಈಗ 2-3 ಬಾರಿ ಗೆದ್ದವರು, 4 ಬಾರಿ ಗೆದ್ದವರು ಹೈಕಮಾಂಡ್ ನಾಯಕರ ಭೇಟಿಯಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನದ ಬೇಡಿಕೆ ನೀಡೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಇವರಿಗೆ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರಾ ಅಥವಾ ಏನೋ 4-5 ಜನರಿಗೆ ಅವಕಾಶವನ್ನು ಮಾಡಿಕೊಡ್ತಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿದೆ. ಹೀಗಾಗಿ ಈಗ ಸದ್ಯಕ್ಕೆ ಅಶೋಕ್ ಪಟೇಲ್ ಮತ್ತು ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಹಲವಾರು ಶಾಸಕರು ಕೂಡ ಈಗ ದೆಹಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. 4:30ಕ್ಕೆ ಫ್ಲೈಟ್ ಇರುವಂತದ್ದು. ಆ ಒಂದು ಫ್ಲೈಟ್ ಮೂಲಕ ಪ್ರಯಾಣವನ್ನು ಮಾಡಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.